ಹೆಚ್ಚಿಗೆ ಅದೆಲ್ಲ ಈರ್ತ ಕಮಿಷನ್ ಹೊಡಿತಾರೆ ಅಂತ ಹೇಳ್ಕೊತ ಹೋದ್ರೆ ಅದು ಇಂದಿಲ್ಲ ನಾಳೆ ಸತ್ಯನೂ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆಯ್ತಪ್ಪ ಅಂತ ಮ್ಯಾಲಿನ ಹೇಳಿದ್ದೂ ಸತ್ಯ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಇದ್ದು ಈ ದಿಶೆಯಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಆ್ಯಕ್ಷನ್ ಮಾಡ್ತದೆ ಅನ್ನೋದು ಅಷ್ಟ ಪ್ರಮುಖ ಆಗ್ಯದ. ಇನ್ನು ಈಗಂತೂ ಕಮಿಷನ್ದ ಒಂದು ರೀತಿ ಮಾತುಕತೆಗಳು ಜೋರಾಗಿದ್ದಾವೆ. ಅದು ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಜೋರಾಗುವ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ವಿರೋಧ ಪಕ್ಷಕ್ಕೆ ಸಬ್ಜೆಕ್ಟ್ ಬೇಕು, ಆ ಸಬ್ಜೆಕ್ಟಿಗೆ ಕೊಡ್ತಾ ಇದ್ದಾರೆ ಇವರು ನಮ್ಮ ಗುತ್ತಿಗೆದಾರ ಸಂಘದವರು. ಅದಕ್ಕೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಗುತ್ತಿಗೆದಾರರು ನಾವು ಕೇಳ್ಕೊಳ್ತೀರಪ್ಪ ಅಂದ್ರೆ ನೀವನ ಎಲ್ಲರೂ ಪ್ರತಿಜ್ಞೆ ಹಾಕಿ ಬರಬಾರ್ದು. ನಾವು 10 ಪೈಸೆ ಕೊಡೋದಿಲ್ಲಪ್ಪ, ನೀವು ಕೇಳಿದ್ರೆ ಕೊಡೋದಿಲ್ಲ, ನಾವು ಬರೋದಿಲ್ಲ ಕೆಲಸಕ್ಕೆ ಹಾಕೊಂಡು ಬರೋದು ಸಾಧ್ಯ ಇಲ್ಲ ನಿಮಗೆ. ಅವರಂತೆ ನೋಡಪ್ಪ ಕಮಿಷನ್ನ ಹೊಡೆದ ಕೂಡ ಅವ್ರು ಯಾರಾದರೂ ನಿಮ್ಮಲ್ಲೇ ಆದ ಶಕ್ತಿ ಯಾವಾಗ ಬರೋದು ವಿರೋಧ ಮಾಡುವಂಥದ್ದು ನಿಮಗೆ ಬಿಟ್ಟಂಥದ್ದು. ಯಾಕಂದರೆ ಅನ್ಯಾಯಕ್ಕೆ ಒಳಗಾದವ್ರನ್ನ ಪ್ರತಿಭಟನೆ ಮಾಡಬೇಕು. ಅದಕ್ಕೆ ಪ್ರತಿಭಟನೆ ಈ ರೂಪದಲ್ಲ, ನಾವು ಗುತ್ತಿಗೆ ಬೇಡಪ್ಪ ನಮ್ಗೆ ವಾಪಸ್ ಮಾಡಿರಿ ಅಂತ ಎಲ್ಲ ಗುತ್ತಿಗೆದವರು ಒಮ್ಮನಸ್ಸಿನಿಂದ ವಿರೋಧ ಅಥವಾ ಹೋರಾಟ ಮಾಡಿದರೆ ನಿಶ್ಚಿತವಾಗಿ ತಡೆ ಬರ್ಬೋದೇನೋ, ಯಾರಿಗೆ ಗೊತ್ತು. ಆದರೆ ಅಲ್ಲೂ ಸಹಿತ ಯಾರಿಗೆ ಬೇಕ್ರಿ ನಾವು ಉಳಿದ್ರೆ ಸಾಕು ಅನ್ನೋಂಥ ಭಾವನೆ ಇರೋದ್ರಿಂದಾಗೆ ಈ ಹೋರಾಟಗಳು ಏನಪ್ಪ ಅಂದ್ರೆ ವಿಫಲ ಆಗ್ತಾ ಹೋಗ್ತಾ ಇದ್ದಾವೆ. ಒಂದು ಕೊನೆ ಮಾತು ಹೇಳ್ತಾ ಇದ್ದೀನಿ ನಿಮಗೆ, ಇಷ್ಟರೊಳಗೆ ಈ ದೇಶದಲ್ಲಿ ರೈತರು ಒಕ್ಕಟ್ಟಾಗಿದ್ರೆ ಮತ್ತು ಕೂಲಿ ಕಾರ್ಮಿಕರು ಒಕ್ಕಟ್ಟಾಗಿದ್ರೆ ಅವ್ರ ಜೊತೆಗೆ ಹಿಂದುಳಿದ ಮತ್ತು SC ಎಲ್ಲ ಒಂದಾಗಿದ್ದರೆ ಇವತ್ತು ಅವ್ರಿಗೆ ಹೇಗೆ ಅಧಿಕಾರ ಇರ್ತಿತ್ತು. ಅದರಲ್ಲಿ ಒಂದು ಆಗೋದಿಲ್ಲ, ಒಂದಾಗಿ ಕೊಡೋದಿಲ್ಲ. ಇದು ಇವತ್ತಿನ ರಾಜಕೀಯದ ಸಿಂಪಲ್ ಪಾಲಿಸಿ. ಒಡೆದಾಳೋದು ಬ್ರಿಟಿಷರು ಹೇಳಿದ್ದಲ್ಲ, ನಮ್ಮವ್ರು ಮಾಡ್ತಾಯಿದ್ದಾರೆ. ಬ್ರಿಟಿಷರು ಆಳಿ ಹೋದ್ರೆ ಅವ್ರು ಮುಗಿದೋಗಿ ಬಿಡ್ತೀವಿ, ನಮ್ಮವ್ರು ಆಳ್ಲಿಕ್ಕೆ ಇದ್ದಾರೆ. ಯಾಕಂದ್ರೆ ಈ ಇಲ್ಲೇ ಬೇರೆ ಹೇಳೋ ಅವಶ್ಯಕತೆ ಇಲ್ಲ, ದುಡ್ಡಿದ್ದವ್ರು ದೊಡ್ಡಪ್ಪ. ಹೀಗಾಗಿ ಗುತ್ತಿಗೆದಾರರು ಇವತ್ತು ದುಡ್ಡು ಹಾಕಿದ್ದಾರೆ, ಅದು ದುಡ್ಡು ವಾಪಸ್ ನೋಡ್ಕೋಬೇಕಾಗಿದೆ. ಅಲ್ಲಿ ಅವರು ತಪ್ಪುಗಳು ಸಾಕಷ್ಟಾಗಿದ್ದಾವೆ, ತಮ್ಮ ಲಾಭದ ದೃಷ್ಟಿಗಳು ಮಾಡಿದ ತಪ್ಪುಗಳನ್ನು. ಅದು ಅವ್ರು ತಮ್ಮ ತಪ್ಪುಗಳನ್ನ ಯಾರೂ ಹೇಳ್ಕೊಳಿದ್ರೆ ಇನ್ನೊಬ್ರು ತಪ್ಪಿನ ಬಗ್ಗೆ ಭಾಳ ಮಾತಾಡ್ತಾ ಇರ್ತಾರೆ. ಇದು ಮನುಷ್ಯ ಧರ್ಮ, ಮನುಷ್ಯನ ಮನಸ್ಸಿನ ಧರ್ಮ. ಎಂದು ತಪ್ಪು ಮಾಡಿದರೆ ಇನ್ನೊಬ್ಬ ಮಾಡಿದಾರೆ ಅನ್ನುವಂಥ ಮನಸ್ಥಿತಿ ಎಲ್ಲರಲ್ಲಿ ಇರೋದ್ರಿಂದಾಗೆ ಈ ಕಾಲ ಶುರುವಾಗಿದೆ. ಏನೂ ಅಲ್ಲಿ ಕಮಿಷನ್ ಹಾವಳಿ ಮಾತ್ರ ಜೋರದಂತೇಳಿ ಸಂಘದವರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು BJPಗರು ಮತ್ತು JDS ಅವರು ನೋಡ್ರಿ ಮುಂದಿನದಾಗಿ ಏನೇನು ಆಗ್ತದೆ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳಂತೆ ಮೊದಲಿಗೆ ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ತಿಳಿಸ್ಕೋಬೇಡ್ರಿ. S60 ನ್ಯೂಸ್ ಅರ್ಥತೆ ಸೀತಾರಾಮ್ ಸತ್ಯಕ್ಕೆ ವಂದನೆಗಳು.